ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಬೇಗ ಆಗುವಂತಹ ಡಿಸೈನು, ಸಿಂಪಲ್ ಡಿಸೈನ್ ಇದು, ಹೆಚ್ಚು ಗ್ರ್ಯಾಂಡ್ ಇಲ್ಲ. ಸಿಂಪಲ್ ಸಾರಿಗಳಿಗೆಲ್ಲ ಧಾರಾಳವಾಗಿ ಮಾಡ್ಕೋಬೋದು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ 0.75 mm ತೊಗೊಂಡಿದ್ದೀನಿ. ಆಮೇಲೆ 2 ರೀತಿಯ ಬೀಡ್ ಉಪಯೋಗಿಸ್ತೀನಿ. ಈ ಥರ ಟ್ರಾನ್ಸ್ಪರೆಂಟ್ ಬೀಡ್ ಮತ್ತು ಲೀಫ್ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ ಕೂಡ ಉಪಯೋಗಿಸ್ತಾ ಇದ್ದೀನಿ. ಈ ಥರದ ಬೀಡ್ಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಲೀಫ್ ಬೀಡು ತುಂಬ ಸುಲಭವಾಗಿ ಬೇಗ ಆಗುವಂತಹ ಡಿಸೈನ್ ಇದು, ಸ್ಪೀಡ್ ಆಗುತ್ತೆ. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆ ಒಟ್ಟಿಗೆ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ತಕ್ಷಣ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಬೀಡ್ ಇದೆಯಲ್ವ, ಅದನ್ನು, ದೊಡ್ಡ ಬೀಡನ್ನು, ಅದನ್ನು ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಆಮೇಲೆ 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 4 ಚೈನ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ ಬೀಡು ಮತ್ತು 4 ಚೈನು. ಇದಾದಮೇಲೆ ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಬೀಡು, ಇದೇ ದೊಡ್ಡ ಬೀಡನ್ನು, ಟ್ರಾನ್ಸ್ಪರೆಂಟ್ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಅದನ್ನು ಲಾಕ್ ಮಾಡಿಬಿಡಿ. ದೊಡ್ಡ ಬೀಡಾಗಿರೋದ್ರಿಂದ ಲಾಕ್ ಮಾಡಿದರೆ ಕರೆಕ್ಟಾಗಿರುತ್ತೆ. ಅದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಳತೆ ನೋಡಿಕೊಂಡು ಸೇರಿಸ್ಬಿಡಿ. ಮತ್ತು 4 ಚೈನು, 1 2 3 4, ಅದನ್ನು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ, ಮತ್ತು ದೊಡ್ಡ ಬೀಡ್ ಸೇರಿಸಿ, ಟ್ರಾನ್ಸ್ಪರೆಂಟ್ ಬೀಡು, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನು, 1 2 3 4, ಅದನ್ನು ಬಟ್ಟೆಗೆ ಸೇರಿಸಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಬೀಡು 4 ಚೈನ್, ಬೀಡು 4 ಚೈನ್, ಇಷ್ಟೇ ಮಾಡ್ತಾ ಹೋಗೋದು. ನಾನು ಸ್ಯಾಂಪಲಲ್ಲಿ ಸ್ವಲ್ಪ ಉದ್ದಕ್ಕವರೆಗೂ ಮಾಡಿ ತೋರಿಸ್ತೀನಿ. ನೀವು ಪೂರ್ತಿ ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಂಡಲ್ಲಿ ಬೀಡಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಬೀಡಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಎಂಡು ಬೀಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಅಲ್ಲಿ ದಾರ ಕಟ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಈ ಲಾಕಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 6ರವರೆಗೆ ಬೇಕು. 6 ಚೈನ್ ಹಾಕ್ಕೊಂಡು ಬೀಡನ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ಹಾಕಿರೋ ಬೀಡನ್ನ ಸೈಜ್ ಹೊಂದ್ಕೊಂಡಿರತ್ತೆ. ಅದು 5 6 ನೀವು ಬೀಡ್ ಹಾಕಿ ಎಷ್ಟು ಹಾಕಿದರೆ ಅಷ್ಟು ಬೀಡನ್ನ ಸುತ್ತಲೂ ಬರೋಷ್ಟು ಚೈನ್ ಹಾಕ್ಕೋಬೇಕು. ಈಗ ಅದರ ಪಕ್ಕ 4 ಚೈನ್ ಇದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈಗ ಈ ನೆಕ್ಸ್ಟ್ ಬೀಡನ್ನ ಬ್ಯಾಕ್ ಸೈಡ್ ಇದೆಯಲ್ವಾ, ನೆಕ್ಸ್ಟ್ ಬೀಡನ್ನ ಬ್ಯಾಕ್ ಸೈಡ್ನ ದಾರ, ನಾವು ಬೀಡ್ ಲಾಕ್ ಮಾಡಿದ ದಾರ 6 ಎಳೆ ದಾರ ಇರುತ್ತೆ ನೋಡಿ, ಅದರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 ಲೂಪ್ ಆಯಿತು. 3 ಲೂಪನ್ನು ದಾರ ತಗೊಂಡು ಒಂದೇ ಸಾರಿಗೆ ಒಂದೇ ಮಾಡ್ಕೊಳ್ಳಿ. ಕ್ರೋಶೆ ಹುಕ್ಕಿಗೆ ದಾರ ಸುತ್ಕೊಳ್ಳಿ. ಈ ದಾರದ ಒಳಗಿಂದ 6 ಎಳೆ ದಾರದ ಒಳಗಿಂದ ತನ್ನಿ, 3 ಲೂಪ್ ಆಗುತ್ತೆ. ಆಮೇಲೆ ದಾರ ತಗೊಂಡು 3 ಒಂದೇ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ 3 ಒಂದೇ ಮಾಡ್ಕೊಳ್ಳಿ. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ದಾರ ತಗೊಳ್ಳಿ. ಈ ದಾರದ ಒಳಗಿಂದ ತಗೊಂಬಂದು 3 ಒಂದೇ ಮಾಡಿ. ಬೀಡ್ನ ಬ್ಯಾಕ್ ಸೈಡ್ ದಾರದಲ್ಲಿ ಮಾಡ್ತಾ ಇರೋದು. ಬೀಡ್ನ ಬ್ಯಾಕ್ ಸೈಡಲ್ಲಿ ದಾರ ಬರುತ್ತೆ 6 ಎಳೆ, ಬೀಡ್ ಲಾಕ್ ಮಾಡಿರೋದ್ರಿಂದ. ಅದರಲ್ಲಿ ನಾನಿಲ್ಲಿ ಆರ್ಚ್ ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ತಾಯಿದ್ದೀನಿ ಫುಲ್ಲು ನೋಡಿ. ಈ ಥರ ಪೂರ್ತಿ ಅದರ ಸುತ್ತಲೂ ಬರೋಷ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ನೋಡಿ, ಎಷ್ಟು ಬರುತ್ತೋ ಅಷ್ಟು. ನೀವು ಹಾಕಿರೋ ಬೀಡನ್ನು ಹೊಂದ್ಕೊಂಡಿರುತ್ತೆ. ದೊಡ್ಡ ಬೀಡ್ ಹಾಕಿದರೆ ಜಾಸ್ತಿ ಬರುತ್ತೆ, ಸಣ್ಣ ಬೀಡ್ ಆದರೆ ಕಡಿಮೆ ಬರುತ್ತೆ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ನೋಡಿ, ಇನ್ನೂ 2 ಬರುತ್ತೆ, ಜಾಗ ಇದೆ ಅಲ್ಲಿ. ಇನ್ನೊಂದು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ.
ಇದನ್ನು ಬೀಡ್ಗಳ ಮಧ್ಯೆ ಇರೋ 4 ಚೈನ್ ಇದೆಯಲ್ವಾ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಅದರ ಬೀಡ್ನ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಮತ್ತೆ ಬೀಡ್ನ ಸುತ್ತಲೂ 6 ಚೈನ್ ಹಾಕ್ಕೊಳ್ಳಿ. ಆ ಫಸ್ಟ್ ಬೀಡ್ನ ಸುತ್ತಲೂ ಹಾಕಿದ್ದೀವಲ್ವ ಅದೇ ಥರ 6 ಚೈನ್ ಹಾಕ್ಕೊಂಡು ಬೀಡ್ನ ಆ ಕಡೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಇದೆ ನೋಡಿ, ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದು ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡ್ ದಾರದಲ್ಲಿ ಮತ್ತೆ ಆರ್ಚ್ ಮಾಡ್ಕೊಳ್ಳಿ. ಅಂದರೆ ಒಂದು ಬೀಡ್ನ ಹಿಂದೆ ಆರ್ಚು, ಒಂದು ಬೀಡಿಗೆ ಚೈನು, ಒಂದು ಬೀಡ್ನ ಹಿಂದೆ ಆರ್ಚು, ಒಂದು ಬೀಡಿಗೆ ಚೈನು. ಮಧ್ಯದಲ್ಲಿ 4 ಚೈನ್ ಇದೆಯಲ್ವಾ, ಅಲ್ಲಿ ಆರ್ಚನ್ನು ಸ್ಟಾರ್ಟ್ ಮಾಡಿ ಆರ್ಚನ್ನು ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಸಿಂಗಲ್ ಕ್ರೋಶೆ ಹಾಕ್ತೀವಿ, ಬೀಡ್ನ ಬ್ಯಾಕ್ ಸೈಡಲ್ಲಿ ಆರ್ಚ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ತೀವಿ. ಆ ಥರ ಹಾಫ್ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ತಾಯಿದ್ದೀನಿ ಬೀಡ್ನ ಬ್ಯಾಕ್ ಸೈಡು. ಮಧ್ಯ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡ್ನ ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೀವು ನೋಡಿದರೆ ಗೊತ್ತಾಗುತ್ತೆ, ವಿಡಿಯೋ ಸ್ಲೋ ಮಾಡ್ಕೊಂಡು ನೋಡಿ, ರಿಪೀಟ್ ಮಾಡಿಕೊಂಡು ಗೊತ್ತಾಗುತ್ತೆ. ಅಲ್ಲಿ ಎಷ್ಟು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀರಾ ಮೊದಲಿನ ಬೀಡ್ನ ಹಿಂದೆ, ಅಷ್ಟೇ ಹಾಫ್ ಡಬಲ್ ಕ್ರೋಶೆ ಇಲ್ಲೂ ಹಾಕ್ಕೊಳ್ಳಿ. ಕಡಿಮೆ ಹಾಕಿದರೆ ಚೆನ್ನಾಗಿ ಆಗೋಲ್ಲ, ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಒಂದೇ ರೀತಿ ಹಾಕ್ಕೊಳ್ಳಿ, ಕೌಂಟಿಂಗ್ ಮಾಡ್ಕೊಳ್ಳಿ. ಈ ಥರ ಹಾಫ್ ಡಬಲ್ ಕ್ರೋಶೆಗಳನ್ನು ಹಾಕ್ತಾ ಹೋಗಬೇಕು. 3 ಲೂಪನ್ನು ಕೂಡ ಒಂದೇ ಮಾಡ್ಕೊಳ್ಳೋದು. ಕ್ರೋಶಕ್ಕೆ ದಾರ ಸುತ್ತಕೊಂಡು ದಾರ ತಂದು 3 ಲೂಪನ್ನು ಒಂದೇ ಮಾಡಿ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ ಆರ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕಲ್ಲಿ ಲಾಕ್ ಮಾಡಿ ಈ ಥರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಆರ್ಚು. ಆ ಬೀಡ್ನ ಹಿಂದೆ ಮೇಲೆ ಚೈನು, ಮತ್ತೊಂದು ಬೀಡ್ನ ಹಿಂದೆ ಆರ್ಚು, ಆ ಥರ ಮಾಡ್ತಾ ಹೋಗ್ಬೇಕು ನೀವು. ಈಗ ಬೇರೆ ಕಲರ್ ದಾರ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡಿಯೇ ಸೇರಿಸ್ತಾ ಇದ್ದೀನಿ. ಫಸ್ಟ್ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಬೀಡ್ನ ಹಿಂದೆ ಮೇಲೆ 6 ಚೈನ್ ಹಾಕ್ಕೊಂಡಿದ್ದೀವಲ್ವ, ಆ ಬೀಡ್ನ ಬ್ಯಾಕ್ ಸೈಡು ಬೀಡ್ನ ಮೇಲೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 ಆ ಚೈನ್ ಫುಲ್ ಆಗೋಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೀವು ಎಷ್ಟು ಚೈನ್ ಹಾಕಿದ್ದೀರೋ ಅಷ್ಟೇ. 5 ಇನ್ನೊಂದು 6 ಚೈನು, 6 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ 6 ಚೈನಲ್ಲಿ, ಬೀಡ್ನ ಹಿಂದಿರೋ ಚೈನಲ್ಲಿ. ಅದನ್ನು ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಈ ಥರ ಲಾಕಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಆ 2 ಸಿಂಗಲ್ ಕ್ರೋಶೆ ಹಾಕಿದ್ವಲ್ವ 4 ಚೈನಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಹಾಫ್ ಡಬಲ್ ಕ್ರೋಶೆ ಮೇಲೆ ವರ್ಕ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಇದೆಯಲ್ವ, ಅದರ ಫಸ್ಟ್ ಚೈನಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಸೆಕೆಂಡಿಂದಲ್ಲೂ ಸಿಂಗಲ್ ಕ್ರೋಶೆ, ಥರ್ಡು ಸಿಂಗಲ್ ಕ್ರೋಶೆ. ಈ ಥರ ಮಿಡ್ಲ್ವರೆಗೂ ಬನ್ನಿ. 4th 5th 6th 7ನೇ ಚೈನ್ನ ಮೇಲೆ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಇದರಲ್ಲಿ ಒಂದು ಲೀಫ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಲೀಫ್ ಬೀಡನ್ನು ಈ ಥರ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ 7 ಆದಮೇಲೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನು ಅದರಲ್ಲೇ ಸೇರಿಸ್ಕೊಳ್ಳಿ. ಎಲ್ಲಿ ನೀವು ಲೀಫ್ ಬೀಡ್ ಸೇರಿಸಿದ್ದೀರಾ ಅದರಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಲೀಫ್ ಬೀಡ್ ಹಾಕಿರೋ ಚೈನ್ ಮೇಲೇ ಮತ್ತು ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ, 3 4 5 6 ಆ ಕಡೆ 6 ಈ ಕಡೆ ಸಿಂಗಲ್ ಕ್ರೋಶೆ, ಮಧ್ಯೆ 7ನೇದಲ್ಲಿ ಲೀಫ್ ಬೀಡ್ ಹಾಕಿರೋದು. ಈಗ ಇದನ್ನು ನೆಕ್ಸ್ಟ್ 4 ಚೈನ್ನ ಸಿಂಗಲ್ ಕ್ರೋಶೆಗಳಿದೆಯಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು ನೀವು. ಆ ಒಂದು ಸಿಂಗಲ್ ಕ್ರೋಶೆಲಿ ಲಾಕ್ ಮಾಡಿಬಿಟ್ಟು
ಎರಡರಲ್ಲಿ ಒಂದಕ್ಕೆ ಮಾಡಿದರೆ ಸಾಕು ಎಂಡಿಗೆ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ನೀವು ಅದು ಆರ್ಚ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಹತ್ತಿರ ಆದರೆ ಲೂಸ್ ಆಗುತ್ತೆ, ಲೇಯರ್ ಬಂದುಬಿಡುತ್ತೆ, ದೂರ ಆದರೆ ಟೈಟ್ ಆಗುತ್ತೆ. ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಆರ್ಚ್ ಬರುತ್ತೆ. ಮಧ್ಯೆಯಲ್ಲಿ ಲೀಫ್ ಬೀಡ್ ಇದೆ, ಈ ಥರ ಬರುತ್ತೆ. ಈಗ ನೆಕ್ಸ್ಟು 3 ಇದು ಬೀಡ್ಸ್ನ ಮೇಲೆ ಚೈನ್ ಇದೆಯಲ್ವ, ಬೀಡ್ನ ಮೇಲೆ ಅಲ್ಲಿ ಸಿಂಗಲ್ ಕ್ರೋಶೆ. ಈಗ ಫಸ್ಟಿಗೆ ನೀವು ಬೀಡ್ನ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಅದೇ ಥರ ಮಾಡ್ಕೊಂಡು ಹೋಗಬೇಕು. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು ಲೀಫ್ ಬೀಡ್ನ ಬದಲು ಸ್ಮಾಲ್ ಬೀಡ್ ಹಾಕ್ಕೋಬೋದು, ಆದರೆ ಲೀಫ್ ಬೀಡ್ ಹಾಕಿದಾಗ ಅದರದ್ದು ಒಂದು ಬೇರೆ ಲುಕ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ಲೀಫ್ ಬೀಡ್ ಹಾಕಿ ನೋಡಿ. ಲೀಫ್ ಬೀಡ್ ಸಿಕ್ಕಿದರೆ ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲೀಫ್ ಬೀಡ್ಸ್ ಡಿಸೈನ್ ಇದು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಬೀಡ್ನ, ಈ ಚೈನ್ ಹಾಕಿದ್ದೀರಲ್ವ ಬೀಡ್ನ ಮೇಲೆ, ಅಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಇದನ್ನು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟು ಸಿಂಗಲ್ ಕ್ರೋಶೆಯಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ರಲ್ವ 4 ಚೈನಲ್ಲಿ, ಅದರಲ್ಲಿ ಫಸ್ಟಿನ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಆರ್ಚಿನ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶೆ ಆರ್ಚ್ ಮಾಡ್ಕೋಬೇಕು. ಅಂದರೆ ಪ್ರತಿ ಹಾಫ್ ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಹಾಕ್ತೀವಿ. ಮಿಡ್ಲಿಗೆ ಬರೋವರೆಗೂ ಅಂದರೆ 7ನೇದಕ್ಕೆ ಬರೋವರೆಗೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. 7ನೇದಲ್ಲಿ ಲೀಫ್ ಬೀಡ್ ಹಾಕಿ ಅದೇ 7ನೇದಲ್ಲಿ ಸೇರಿಸ್ಕೊಳ್ಳಿ, ಮತ್ತು 6 ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. ಆ ಥರ ಅಂದರೆ ಮಿಡ್ಲ್ವರೆಗೂ ಬರಬೇಕು. ನೀವು ಈಗ 7ರಲ್ಲೇ ಹಾಕಬೇಕು ಅಂತ ಅಲ್ಲ, ನೀವು ಈಗ ಕಡಿಮೆ ಹಾಕಿದರೆ ಎಷ್ಟು ಹಾಕಿದರೆ ಅದರ ಮಿಡ್ಲಿಂದಲ್ಲಿ, ಈಗ 10 ಹಾಕಿದ್ದೀರಾ ಅಂದರೆ 5th 5ನೇದಲ್ಲಿ ಈ ಥರ ಲೀಫ್ ಬೀಡ್ ಹಾಕಿ 5ನೇದಲ್ಲೇ ಮತ್ತೆ ಲಾಕ್ ಮಾಡಿ. ಲೀಫ್ ಬೀಡ್ ಹಾಕಿ ಲೀಫ್ ಬೀಡ್ ಸೇರಿಸಿ ಅದರಲ್ಲಿ ಯಾವುದಲ್ಲಿ ಲೀಫ್ ಬೀಡ್ ಸೇರಿಸಿದ್ದೀರಾ ಅದೇ ಚೈನಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು ಕಂಟಿನ್ಯೂ ಮಾಡ್ಕೊಳ್ಳಿ ಆ ಕಡೆ 4 ಅಷ್ಟೇ. ಇದೇ ಥರ ನೀವು ಎಷ್ಟು ಹಾಕಿದ್ದೀರೋ ಅದರ ಮಿಡ್ಲಿಗೆ ಬರಬೇಕು ಲೀಫ್ ಬೀಡು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ನೀವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿ. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡು ಬರುತ್ತದೆ ಆರ್ಚ್. ದೊಡ್ಡ ಚಿಕ್ಕದು ಹಾಕಿದರೆ ಚಿಕ್ಕ ಆರ್ಚ್ ಬರುತ್ತೆ. ಈ ಥರ ಬರುತ್ತೆ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕಲ್ಲಿ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ ಆ ಚೈನ್ನ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಅದ್ರ ನೆಕ್ಸ್ಟ್ ಆರ್ಚು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಡಿಸೈನ್ ಸ್ನೇಹಿತರೆ. ಆ ಬೀಡ್ ಪ್ಲೇನ್ ಬೀಡ್ನ ಮೇಲೆ ಕುಚ್ಚು ಹಾಕ್ಕೊಂಡ್ರೆ ಆಯ್ತು. ನೋಡಿ, ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ ಸಾರಿಗಳಿಗೆ ಮಾಡ್ಬೋದು, ಮತ್ತು ಬೇಗನೂ ಆಗುತ್ತೆ. 2 ಸ್ಟೆಪ್ ಆಗಿರೋದ್ರಿಂದ 2 ಅಥವಾ 3 ಬೇಸ್ ಲೈನ್ ಸೇರಿಸಿದರೆ 3 ಸ್ಟೆಪ್ ಆಗುತ್ತೆ ಅಷ್ಟೇ. ಬೇಗ ಮಾಡೋಕ್ಕಾಗತ್ತೆ, ಸಿಂಪಲ್ ಡಿಸೈನ್ ಆಗಿರೋದ್ರಿಂದ. ನಿಮಗೆ ಇಷ್ಟ ಆಗುತ್ತೆ, ನಿಮ್ಮ ಸೀರೆಗಳಿಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ನಾನು ಸ್ಯಾಂಪಲಲ್ಲಿ ಮಾಡಿರೋದು. ಸೀರೆಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.